ರಾಮ 14 ವರ್ಷಗಳ ಒಂದು ವನವಾಸವನ್ನು ಮುಗಿಸ್ಕೊಂಡು ಬಂದಿರ್ತಾರೆ. ಪಟ್ಟಾಭಿಷೇಕ ಆಗ್ತಿರುತ್ತೆ. ಪಟ್ಟಾಭಿಷೇಕದ ಸಂಪೂರ್ಣ ಒಂದು ಜವಾಬ್ದಾರಿಯನ್ನ ಭರತ ವಹಿಸ್ಕೊಂಡಿರ್ತಾರೆ. ಭರತ ಬಂದು ರಾಮನಿಗೆ ಕೇಳ್ತಾರೆ, ಅಣ್ಣ ಇನ್ನ ಒಂದು ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮಕ್ಕೆ ನಾವ್ ಯಾರನ್ನ ಗೆಸ್ಟ್ ಆಗಿ ಕರೆಯೋಣ ಅಂತ. ಅವಾಗ ರಾಮ ಹೇಳ್ತಾರಂತೆ, ನಾನು 14 ವರ್ಷ ವನವಾಸದಲ್ಲಿದ್ದೀನಿ, ಇಲ್ಲಿ ಏನೇನಾಗಿದೆ, ಇಲ್ಲಿ ಯಾರು ಗಣ್ಯ ವ್ಯಕ್ತಿಗಳಿದ್ದಾರೆ ನನಗೆ ಗೊತ್ತಿಲ್ಲ, ನೀನೇ ಕರಿ ಅಂತ ಹೇಳ್ತಾರೆ. ಅವಾಗ ಭರತ, ಇಲ್ಲ ಅಣ್ಣ, ನೀವು 14 ವರ್ಷ ವನವಾಸದಲ್ಲಿದ್ದಾಗ ನಿಮಗೆ ಹೆಲ್ಪ್ ಮಾಡಿರುವಂತವ್ರು ಯಾರು ಇದ್ರೆ ಅವ್ರೆಲ್ಲ ಕರಿಯೋಣ ಅಂತ ಹೇಳ್ತಾರಂತೆ. ಅವಾಗ ರಾಮ ಹೇಳ್ತಾರಂತೆ, ಆಂಜನೇಯ ಬಂದಿದ್ದಾರೆ, ಅಂಗದ ಬಂದಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಸೊ ಇನ್ಯಾರು ಬಿಟ್ಟಿಲ್ಲ ಅನ್ಕೊಂತೀನಿ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ಇಬ್ರು ಹೋಗಿ ಮಲ್ಕೋತಾರೆ. ರಾತ್ರಿ ಸಡನ್ ಆಗಿ ರಾಮನಿಗೆ ಎಚ್ಚರ ಆಗುತ್ತೆ. ರಾತ್ರಿ ಭರತನ ಹತ್ರ ಓಡೋಗಿ ಹೇಳ್ತಾರಂತೆ, ಭರತ ಎಂಥ ಒಂದು ದೊಡ್ಡ ತಪ್ಪಾಗ್ಬಿಡೋದು, ನಾವು ವನವಾಸದಲ್ಲಿದ್ದಾಗ ಒಬ್ಬ ವ್ಯಕ್ತಿ ನನಗೆ ಹೆಲ್ಪ್ ಮಾಡಿದ್ದ, ಅವನನ್ನೇ ಕರೆಯೋಣ ಅಂತ ಹೇಳಿ ಅವನು ಕರೀತಾನಂತೆ. ರಾಮನ ಪಟ್ಟಾಭಿಷೇಕದಲ್ಲಿ ರಾಮನ ಕಡೆಯಿಂದ ಬಂದಂತಹ ಒಬ್ಬನೇ ಒಬ್ಬ ಗೆಸ್ಟ್ ಯಾರು ಅಂದ್ರೆ, ರಾಮನನ್ನ ಗಂಗಾ ನದಿ ಪಾರು ಮಾಡೋದಕ್ಕೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಕೇವಟ್ ಅಂತ. ರಾಮ ನೆನೆಸ್ಕೊತ ನನಗೆ ಯಾರು ಹೆಲ್ಪ್ ಮಾಡಿದ್ರು, ಆ ವ್ಯಕ್ತಿ ಜಸ್ಟ್ ಒಂದು ನದಿಯನ್ನ ದಾಟೋದಕ್ಕೆ ಒಂದು ಬೋಟಿನ ಮೂಲಕ ಹೆಲ್ಪ್ ಮಾಡಿರ್ತಾರೆ. ಆ ವ್ಯಕ್ತಿಯನ್ನ ನೆನಪು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ಆ ವ್ಯಕ್ತಿಯನ್ನ ಕರೆಯುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಒಬ್ಬ ಟ್ರೂ ಲೀಡರಿಗೆ ಮಾತ್ರ ಬರುತ್ತೆ. ಇಬ್ಬರು ಹೇಗಾದರು? ಒಂದು ಸೀತಾಮಾತೆಯು ಕೇವಲ ಒಬ್ಬನೇ ಪುತ್ರನಿಗೆ ಜನ್ಮ ನೀಡಿದ್ದರು. ಹಾಗಾದರೆ ಲವ ಮತ್ತು ಕುಶ ಇಬ್ಬರು ಹೇಗಾದರು? ಒಂದು ಕಾಲದ ಮಾತು. ಸೀತಾಮಾತೆಯು ಸ್ವಲ್ಪ ಸೌದೆ ತರಲು ಕಾಡಿಗೆ ಹೋಗುತ್ತಿದ್ದರು. ಹೋಗುವಾಗ ಅವರು ಮಹರ್ಷಿ ವಾಲ್ಮೀಕಿಯವರಲ್ಲಿ ಲವನನ್ನು ನೋಡಿಕೊಳ್ಳುವಂತೆ, ಆ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದರು. ಆದ್ದರಿಂದ ಅವರು ಕೇವಲ ತಲೆದೂಗುವ ಮೂಲಕ ಲವನನ್ನು ಅಲ್ಲೇ ಬಿಡಲು ಸಮ್ಮತಿಸಿದರು. ಮಾತೆ ಸೀತೆಯು ಹೊರಡಲು ಸಿದ್ಧರಾದಾಗ ಮಹರ್ಷಿಗಳು ತಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರುವುದನ್ನು ಅವರು ಕಂಡರು. ಆದ್ದರಿಂದ ಅವರು ಲವನನ್ನು ತಮ್ಮ ಜೊತೆಯಲ್ಲೇ ಕರೆದೊಯ್ಯುವುದು ಸೂಕ್ತವೆಂದು ಭಾವಿಸಿ ಅವನನ್ನು ಕರೆದುಕೊಂಡು ಮಹರ್ಷಿ ವಾಲ್ಮೀಕಿಯವರು ಲವನು ತಮ್ಮ ಬಳಿ ಇಲ್ಲದಿರುವುದನ್ನು ಗಮನಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಮಹರ್ಷಿಗಳ ಗಮನ ಆ ಕಡೆ ಹೋದಾಗ ಅವರಿಗೆ ಲವನು ಅಲ್ಲಿ ಕಾಣಿಸಲಿಲ್ಲ. ಇದನ್ನು ಕಂಡು ಅವರು ತುಂಬಾ ಆತಂಕಕ್ಕೊಳಗಾದರು. ಯಾವುದಾದರೂ ಕಾಡು ಪ್ರಾಣಿ ಲವನನ್ನು ಎತ್ತಿಕೊಂಡು ಹೋಗಿರಬಹುದೇ ಎಂಬ ಭಯ ಅವರಿಗೆ. ತಾಯಿ ಸೀತೆ ಕಾಡಿನಿಂದ ಹಿಂದಿರುಗಿದಾಗ ಅವರಿಗೆ ಏನು ಉತ್ತರ ಕೊಡಬೇಕು ಎಂದು ಅವರು ಯೋಚಿಸಿದರು. ಇದೇ ಭಯ ಮತ್ತು ಪಶ್ಚಾತ್ತಾಪದಲ್ಲಿ ಅವರು ವ್ಯಾಕುಲರಾದರು. ಆಗಲೇ ಮಹರ್ಷಿ ವಾಲ್ಮೀಕಿ ಹತ್ತಿರದಲ್ಲಿದ್ದ ಕುಶ ಹುಲ್ಲನ್ನು ತೆಗೆದುಕೊಂಡು ಮಂತ್ರಗಳನ್ನು ಪಠಿಸಿ ಒಬ್ಬ ಬಾಲಕನನ್ನು ಪ್ರಕಟಪಡಿಸಿದರು. ಅವನು ನೋಡಲು ಲವನಂತೆಯೇ ಇದ್ದನು. ಸ್ವಲ್ಪ ಸಮಯದ ನಂತರ ತಾಯಿ ಸೀತೆ ಕಾಡಿನಿಂದ ಹಿಂದಿರುಗಿದಾಗ ಅವರ ಕೈಯಲ್ಲಿ ಲವ ಮೊದಲೇ ಇದ್ದುದನ್ನು ಮಹರ್ಷಿ ಇದನ್ನು ಕಂಡು ಅವರು ಆಶ್ಚರ್ಯಚಕಿತರಾದರು. ಆದರೆ ಮಾತಾ ಸೀತೆಯು ಆ ಎರಡನೇ ಬಾಲಕನನ್ನುಂಡು ಅತ್ಯಂತ ಪ್ರಸನ್ನರಾದರು. ಏಕೆಂದರೆ ಆ ಬಾಲಕನು ಕುಶದಿಂದ ಉತ್ಪನ್ನನಾಗಿದ್ದನು. ಆದ್ದರಿಂದ ಅವನಿಗೆ ಕುಶ ಎಂದು ಹೆಸರಿಡಲಾಯಿತು. ಎಲ್ಲರೂ ಕೂಡ ರಾಮನನ್ನ ಪೂಜಿಸ್ತೀವಿ, ಆದ್ರೆ ಎಷ್ಟು ಜನರು ರಾಮ ನಡೆದಂತೆ ನಾವು ನಡೀತೀವಿ ಅಂದ್ರೆ ಯಾರು ಕೂಡ ಇಲ್ಲ. ಸೊ ಅಶೋಕ ವಾಟಿಕದಲ್ಲಿದ್ದಂತಹ ಸೀತೆ ಹತ್ರ ರಾವಣ ಎಷ್ಟೋ ಸತಿ ಹೋಗಿ ಬೇರೆ ಬೇರೆ ವೇಷದಲ್ಲಿ ಸೀತೆಯನ್ನ ತನ್ನ ಕಡೆ ಸೆಳೆಯುವಂತ ಪ್ರಯತ್ನ ಮಾಡಿರ್ತಾನೆ. ಆದ್ರೂ ಕೂಡ ಸೀತೆ ಕ್ಯಾರಿ ಅಂದಿರೋದಿಲ್ಲ. ಸೊ ಒಂದ್ ದಿವಸ ರಾವಣ ಹತ್ರ ಯಾರೋ ಒಬ್ಬ ವ್ಯಕ್ತಿ ಹೋಗಿ ಹೇಳ್ತಾನಂತೆ, ಅಲ್ಲ ನೀನ್ ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ಹೋಗೋ ಬದಲು ಶ್ರೀರಾಮನ ವೇಷವನ್ನ ಹಾಕೊಂಡು ಹೋದ್ರೆ ಸೀತೆ ನಿನ್ನ ಮೆಚ್ಚಬಹುದಲ್ಲ ಅಂತ. ಆಗ ರಾವಣ ಸುಂದರವಾಗಿರೋ ಉತ್ತರ ಕೊಡ್ತಾನಂತೆ, ನಾನು ಒಂದು ದಿವಸ ಅದನ್ನು ಕೂಡ ಟ್ರೈ ಮಾಡಿದೆ, ಬಟ್ ಯಾವತ್ತು ನಾನು ಶ್ರೀರಾಮನ ವೇಷವನ್ನ ಹಾಕೊಂಡು ಅವತ್ತು ನನಗೆ ಅನ್ಸಕ್ ಶುರುವಾಯ್ತು ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ನನಗೆ ಅವತ್ತು ಸೀತೆ ಮೇಲಿರುವಂತಹ ಗೌರವ ಹೆಚ್ಚಾಯ್ತು, ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋಂಥ ಒಂದು ಗಿಲ್ಟ್ ನನಗೆ ಕಾಡ್ತು. ಸೊ ನಾನು ಅದನ್ನ ಮತ್ತೊಂದ್ಸಲಿ ಟ್ರೈ ಮಾಡಕ್ ಹೋಗಿಲ್ಲ ಅಂತ. ಅಂದ್ರೆ ಬೇರೆ ಬೇರೆ ವೇಷಗಳನ್ನ ಹಾಕಿದಾಗ ರಾವಣನಿಗೆ ಆ ಒಂದು ಗಿಲ್ಟ್ ಬರಲೇ ಇಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತೇ ಇಲ್ಲ. ಬಟ್ ಶ್ರೀರಾಮನ ವೇಷ ಹಾಕಿದ ತಕ್ಷಣ ಅವನಿಗೆ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತು. ಅಂದ್ರೆ ಶ್ರೀರಾಮ ಅಂತ ಒಬ್ಬ ಮಹಾಪುರುಷನಾಗಿದ್ದ. ದೊಡ್ಡವರು ಹೇಳ್ತಾರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ಬಟ್ ನಾವಿವತ್ತು ಬರೀ ರಾಮನ ಪೂಜೆಯನ್ನ ಮಾಡ್ತೀವಿ. ಎಷ್ಟು ಜನ ರಾಮನನ್ನ ಕೃಷ್ಣನನ್ನ ಅನುಸರಿಸ್ತೀವಿ, ಅವರು ನಡೆದಂತ ದಾರಿಲಿ ನಡೀತೀವಿ ಅಂದ್ರೆ ಯಾರು ಕೂಡ ಇಲ್ಲ. ಸೊ राम भारत का आधार है, राम भारत का विचार है, राम भारत का विधान है, राम भारत की चेतना है, राम भारत का चिंतन है, राम भारत की प्रतिष्ठा है, राम भारत का प्रताप है, राम प्रभा है, राम प्रभाव है, राम नीति भी है, राम